ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ತುಂಗಭದ್ರಾ ನೀರು ಕುಡಿದ್ರೆ ರೋಗಗಳು ಮಾಯವಾಗುತ್ತೆ ಎಂದು ಹಿರಿಯರ ವಾಡಿಕೆ ಮಾತಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಮಲಿನವಾದ ತುಂಗಭದ್ರಾ ನೀರನ್ನ ನಿರ್ಮಲ ತುಂಗಭದ್ರವಾಗಿ ಮಾಡಬೇಕು ಅಂತ ಮಾಜಿ ಶಾಸಕ ಗಂಗಾಧರ ನಾಯ್ಕ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಈ ಅಭಿಯಾನ 3ನೇ ಹಂತದ ಅಭಿಯಾನವಾಗಿದ್ದು ಡಿಸೆಂಬರ್ 31ರಂದು ಪೋತ್ನಾಳ್ ಗ್ರಾಮಕ್ಕೆ ಅಭಿಯಾನ ಆಗಮಿಸಲಿದ್ದು ಜನವರಿ 1ರಂದು ಕಾರ್ಯಕ್ರಮ ನಡೆದ ನಂತರ ಅಭಿಯಾನ ಮಂತ್ರಾಲಯ ಮಾರ್ಗವಾಗಿ ಸಾಗಲಿದೆ ಎಂದಿದ್ದಾರೆ. ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್ ಮಾತನಾಡಿ, ತುಂಗಭದ್ರಾ ಅಭಿಯಾನ ನಡೆಯೋದ್ರಿಂದ ಮುಂದಿನ ದಿನದಲ್ಲಿ ನಮ್ಮ ಭಾಗಕ್ಕೆ ನೀರು ಅತ್ಯಮೂಲ್ಯವಾಗಿದ್ದು ಹೀಗಾಗಿ ಮಾನ್ವಿ ತಾಲೂಕಿನ ಪ್ರತಿಯೊಬ್ಬ ವ್ಯಕ್ತಿಯೂ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಮನವಿ ಮಾಡಿಕೊಂಡರು. ನಿರ್ಮಲ ತುಂಗಭದ್ರಾ ಅಭಿಯಾನದ ಅಂಗವಾಗಿ ಅಂಜನಾದ್ರಿ ಬೆಟ್ಟದಿಂದ 27ನೇ ತಾರೀಕು ಪ್ರಾರಂಭವಾಗಿ ನಮ್ಮ ಸಿಂಧನೂರು ಮತ್ತು ಜವರಿಗೆರೆ ಮುಖಾಂತರವಾಗಿ 31ನೇ ತಾರೀಕು 12 ಗಂಟೆಗೆ ಪೋತ್ನಾಳ್ ಗ್ರಾಮಕ್ಕೆ ಬರ್ತಾ ಇದೆ. ಅಲ್ಲಿ ನಾವೆಲ್ಲರೂ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ನಾವು ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ನಾವು ಅದೇ ರೀತಿ ಮತ್ತೆ ಹಿರೇಕೊಟ್ಟನಕಲ್ಲಿ ಬಂದು ಮಾನವಿ ತರ್ತಕ್ಕಂಥ ಒಂದು ಯೋಜನೆ ಇದೆ. 1ನೇ ತಾರೀಕಿನ ದಿವಸ ಮಾನವಿಯಲ್ಲಿ ಬೃಹತ್ ಪ್ರಮಾಣದ ಕಾರ್ಯಕ್ರಮ AAPSMC ಗ್ರೌಂಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ ಎಲ್ಲ ಜನಾಂಗಗಳು, ರೈತರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಎಲ್ಲರೂ ಕೂಡ, ಆಮೇಲೆ ಶಾಲಾ ಕಾಲೇಜಿನ ಮಕ್ಕಳು ಎಲ್ಲರಿಗೂ ಕೂಡ ಒಂದು ಈ ಪರಿಸರದ ಅಭಿಯಾನದ ಏನು ತಿಳುವಳಿಕೆ ಬರಬೇಕಾಗಿದೆ. ಅದರ ಅಂಗವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದು ತುಂಗಭದ್ರಾ ನದಿ ಎಲ್ಲಿ ಹುಟ್ಟಿದೆ ಅಲ್ಲಿಂದ ಪ್ರಾರಂಭ ಆಗಿ ಮಂತ್ರಾಲಯದವರೆಗೆ ಬರ್ತದೆ. ಮಂತ್ರಾಲಯದಿಂದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಅವರು ಬಂದು ಅಲ್ಲಿ ಸ್ವಾಗತ ಮಾಡಿಕೊಂಡು ಅಲ್ಲಿಂದ ಕೃಷ್ಣಾ ಬೇಸನ್ ತಲುಪೋವರೆಗೂ ಕೂಡ ಈ ಅಭಿಯಾನ ಮಾಡಬೇಕಂತ ಒಂದು ಯಶಸ್ವಿಗೊಳಿಸಬೇಕು. ಇದು ಮುಖ್ಯವಾಗಿ ಪರಿಸರ ಉಳಿಸಿ, ನದಿ ಉಳಿಸತಕ್ಕಂಥ ಕಾರ್ಯಕ್ರಮ ಇದು. ನಾವೆಲ್ಲರೂ ಕೂಡ ಇದಕ್ಕೆ ಸಹಕಾರಿ ಆಗಬೇಕಾಗಿದೆ. ಯಾಕಂದರೆ ಇವತ್ತು ನಮ್ಮಲ್ಲಿ ನೀರು ಕುಲುಷಿತ ಆಗಿದ್ದಾವೆ. ತುಂಗಭದ್ರಾ ನೀರು ಕುಡಿಯೋಕ್ಕೆ ಯೋಗ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ಆಗಿದೆ. ಒಂದು ಕಾಲಕ್ಕೆ ತುಂಗಭದ್ರಾ ನದಿ ನೀರಂದರೆ ಭಾಳ ಒಂದು ಒಳ್ಳೆ ನೀರಿತ್ತು. ಆದರೆ ಇವತ್ತು ಎಲ್ಲ ಫ್ಯಾಕ್ಟ್ರಿಗಳು ಅವು ಇವು ಮಾಲಿನ್ಯ ಮಾಡಿ ಕುಡಿಯೋಕ್ಕೆ ಯೋಗ್ಯತೆ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಇವತ್ತು ಅದನ್ನು ಉಳಿಸ್ಬೇಕಾಗಿದೆ ಅಂತಂತ ಒಂದು ಈ ಕಾರ್ಯಕ್ರಮದ ಉದ್ದೇಶ. ಪಾದಯಾತ್ರೆಯು ಈಗಾಗಲೇ ಸಿಂಧನೂರು ತಾಲೂಕಿನಲ್ಲಿ ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಪಾದಯಾತ್ರೆ ಆಗ್ತಿದೆ. ಅದರದ್ದು ಪಾದಯಾತ್ರೆಯ ಮುಖ್ಯ ಅರ್ಥ ಇಷ್ಟೇ: ಜಲ ಸಂರಕ್ಷಣೆ ಮತ್ತು ಜಲವನ್ನು ಉಳಿಸಬೇಕು, ಮಲಿನವನ್ನು ಅಂತ್ಯಗೊಳಿಸಬೇಕಂತಕ್ಕಂಥ ದೊಡ್ಡ ಯೋಜನೆ ಇದೆ. ಇದು ಯಾಕೆ ಮಾಡ್ತಾರೆ ಅಂತಂದರೆ, ಈಗಾಗಲೇ ನಾವು ತುಂಗಭದ್ರಾ ನೀರು ಅತಿ ಶ್ರೇಷ್ಠವಾದಂಥ ನೀರು. ತುಂಗಭದ್ರಾ ನೀರು ಕುಡಿದ್ರೆ ರೋಗ ರುಜಿನಗಳು ಮಾಯವಾಗ್ತದವ ಅಂತೇಳಿ ಭಾಳ ವರ್ಷಗಳಿಂದ ಹೇಳ್ತಿದ್ರು. ಈಗ ನೀರು ಕುಡಿದ್ರೆ ರೋಗ ಬರ್ತಾವೆ ಅಂಥ ಹೊಲಸಾಗಿಬಿಟ್ಟಿದೆ ನೀರು. ದುರ್ಗಮ್ಮನಾಳದ ನೀರು ನೋಡಿದರೆ ಅದು ನೋಡಿಬಿಟ್ರೆ ತುಂಗಭದ್ರಾ ನೀರು ಕುಡಿಬಾರ್ದು ಅಂಥ ಮಲಿನ ಆಗೋದಿದೆ. ಈಗಾಗಲೇ ಆಜುಬಾಜು ಎಲ್ಲ ಫ್ಯಾಕ್ಟ್ರಿಗಳಾಗಿರೋದ್ರಿಂದ ತೇಜ ಕಂಪ್ಲೀಟ್ ನದಿಗೆ ಬರ್ತದೆ, ಎಲ್ಲಿಗೆ ಹೋಗಲ್ಲ, ಅದು ಎಲ್ಲಿಗೆ ಹೋಗೋಕೆ ಅವಕಾಶವೇ ಇಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಇವರೇನು ಅಭಿಯಾನ ಮಾಡ್ತಾಯಿದ್ರೆ ಭಾಳ ಅರ್ಥಗರ್ಭಿತವಾದ ಅಭಿಯಾನ ಇದು. ಇವಾಗಿಂದಲ್ಲ, ಸುಮಾರು 14-15 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂತ ಬಂದಿದ್ದಾರೆ. ಇದರ ನೇತೃತ್ವವನ್ನು ನಮ್ಮ ಬಸವರಾಜ್ ಪಾಟೀಲ್ ವೀರಾಪುರದವರು, ಅವರು ಮೊದಲಿಂದಲೂ ಕೂಡ ಇದು ನಿಸರ್ಗ ಪ್ರೇಮಿಯಾಗಿ ಎಲ್ಲ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವತ್ತು ನಾವು 31 ತಾರೀಕು ಇದೇ ತಿಂಗಳು 31 ಪೋತ್ನಾಳದಲ್ಲಿ ಎಲ್ಲ ಜಾತಿ ಜನಾಂಗ, ಎಲ್ಲ ಸಮಾಜದವರು, ಮುಖಂಡರು, ರೈತಾತೀತವಾದ ಎಲ್ಲ ಭಾಳಷ್ಟು ಜನ ಮಕ್ಕಳು, ಬಡವರು, ಡಾಕ್ಟರ್ಸು, ಲಾಯರ್ಸ್ ಎಲ್ಲರೂ ಹೋಗಿ ಏನಪ್ಪ ಪಾದಯಾತ್ರೆಯನ್ನು ಭಾಳ ಗೌರವದಿಂದ ಸ್ವಾಗತ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ವಾಗತ ಮಾಡಿದ ಮೇಲೆ ಅಲ್ಲೇ ಕೂಡ 4 ಮಾತಾಡಿ ಅಲ್ಲಿಂದ ಸೀದಾ ಚಿಕ್ಕಲಪರಿ ಮಠಕ್ಕೆ ಹೋಗೋದು. ಅಲ್ಲಿ ಮಠಕ್ಕೆ ಹೋಗಿ ತುಂಗಾರತಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಂದು ಮಾಮೂಲಿ ಊಟಗೀಟ ಮಾಡಿದ್ರೆ ಮುಂಜಾನೆ ಇಲ್ಲೇ ಸಿಟಿಯಲ್ಲಿ ಸ್ವಲ್ಪ ಅಲ್ಲಿ ಶಾಲಾ ಕಾಲೇಜುಗಳೆಲ್ಲ ವಿಸಿಟ್ ಮಾಡಿ ಇಲ್ಲಿ 1 ಗಂಟೆ ಸುಮಾರು TAPSMCಯಲ್ಲಿ ದೊಡ್ಡ ಬೃಹತ್ ಒಂದು ಕಾರ್ಯಕ್ರಮ ಅದನ್ನು ಮುಗಿಸ್ಕೊಂಡು ಮತ್ತು ಇದು ಮಂತ್ರಾಲಯಕ್ಕೆ ಇದೆ ಹಿಂಗೆ ಹೋಗ್ತಾರೆ. 2ನೇ ತಾರೀಕು ಬೆಳಗ್ಗೆ ಇಲ್ಲಿ ತಿಂಡಿ ತಿನ್ಕೊಂಡು ಸೀದಾ ಮಂತ್ರಾಲಯ. ಇದು ಇಷ್ಟೇ ಜನಜಾಗೃತಿ, ಜನರನ್ನು ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಜನರಿಗೆ ಅವೇರ್ನೆಸ್ ಆಫ್ ವಾಟರ್, ನೀರಂದರೆ ಏನು, ಅದನ್ನು ಯಾವ ರೀತಿ ರಕ್ಷಣೆ ಮಾಡೋಕ್ಕೂ, ಯಾವ ರೀತಿ ಉಳಿಸ್ಬೇಕು, ಯಾವ ರೀತಿ ಬಳಸಬೇಕು. ನಾವು ಉಳಿಸೋದು ಬಳಸೋದು ಸರಿ ಅಂದರೆ ಮುಂದೆ ನಮ್ಮ ಜನ್ರೇಷನ್ಗೆ ನೀರೇನೇ ಸಿಗ್ತಾಯಿಲ್ಲ ಅನ್ನೋ ಮಾತಿಲ್ಲ. ಇವರು ಜಲವನ್ನು ಉಳಿಸಿ ಜನರನ್ನು ರಕ್ಷಣೆ ಮಾಡಿ ಇದಕ್ಕೆ ನಾವು ಸಂಪೂರ್ಣ ಬೆಂಬಲ ಮಾಡ್ಕೊಳ್ಳುವಂಥ ಮಾನವ ತಾಲೂಕಿನ ಎಲ್ಲ ಸಿರುವಾರ ಇರ್ಬೋದು, ಮಾನವ ಇರ್ಬೋದು, ಎಲ್ಲರೂ ಡಾಕ್ಟರ್ಸು, ಲಾಯರ್ಸು, ಎಲ್ಲರೂ ರೈತರು
ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಎಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿಕೊಂಡ್ರೆ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಆಲ್ ಇಂಡಿಯಾ, ನಾಟ್ ಓನ್ಲಿ ಕರ್ನಾಟಕ, ಆಲ್ ಇಂಡಿಯಾದಲ್ಲೂ ಕೂಡ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ದೊಡ್ಡ ಕಾರ್ಯಕ್ರಮ ಇದು. ಯಾವ ಅಂದರೆ ಅದು ಒಂದು ರಾಜಕೀಯವಾದಂಥ ಪಾದಯಾತ್ರೆ ಇಲ್ಲ, ಒಂದು ಧರ್ಮದ ಪಾದಯಾತ್ರೆ, ಒಂದು ವರ್ಗದ ಪಾದಯಾತ್ರೆ, ಪಕ್ಷಾತೀತವಾದ ಪಾದಯಾತ್ರೆ ಮತ್ತು ಜನರ ಸಲುವಾಗಿ ಮಾಡ್ತಕ್ಕಂಥ ಪಾದಯಾತ್ರೆ ಇದೆ. ಇದನ್ನು ಎಲ್ಲರೂ ಸಂಪೂರ್ಣವಾಗಿ ನಾವು ಸ್ವಾಗತ ಮಾಡ್ತಕ್ಕಂಥ. ಇದ್ರ ಜಾತಿ ಮತ ಪಂಥ ಯಾವುದೂ ಇಲ್ಲ, ಎಲ್ಲರೂ ನಾವು ಒಂದೇ, ನೀರು ಹೆಂಗೆ ಒಂದೇ ಐತಲ್ಲ ಹಂಗೆ ನಾವೆಲ್ಲರೂ ಒಂದಾಗಿ ಇದನ್ನು ನಾವು ಸ್ವಾಗತ ಮಾಡಬೇಕು. ಕೋಟನಲ್ಲಿ ಇವತ್ತು 31ನೇ ತಾರೀಕು. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ, ನಿರ್ಮಲ ತುಂಗಭದ್ರಾ ಅಭಿಯಾನ ಕರ್ನಾಟಕ ಮತ್ತು ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗದ ಸಂಯೋಗದಲ್ಲಿ ನಾವು ಇವತ್ತು ಕರ್ನಾಟಕ ರಾಜ್ಯದ ಅಳಿವಿನಂಚಿನಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ಒಂದು ಕಷ್ಟವನ್ನು ಮತ್ತು ಸ್ವಚ್ಛತೆಯನ್ನು ಮಾಡಲಿಕ್ಕೆ ಈ ಪಾದಯಾತ್ರೆಯ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ. ಇದು 3ನೇ ಹಂತದ ಪಾದಯಾತ್ರೆಯಾಗಿದೆ. ಇದು 27ನೇ ತಾರೀಕು ಕಿಷ್ಕಿಂಧೆಯಿಂದ ಪ್ರಾರಂಭ ಆಗಿ ನಮ್ಮ ಮಾನ್ವಿ ತಾಲೂಕಿಗೆ 31ನೇ ತಾರೀಕು ಪೋತ್ನಾಳಲ್ಲಿ ಎಂಟ್ರಿ ಆಗುತ್ತೆ. ಅಲ್ಲಿ ಎಲ್ಲ ನಮ್ಮ ಪಕ್ಷಾತೀತವಾಗಿ ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳು, ಹಾಲಿ ಶಾಸಕರು, ಮಾಜಿ ಶಾಸಕರು, ಹಿರಿಯರು, ಪರಿಸರ ಪ್ರೇಮಿಗಳು ಮತ್ತೆಲ್ಲ ಸಂಘ ಸಂಸ್ಥೆಯ ಮುಖಂಡರು, ಮುಖ್ಯವಾಗಿ ರೈತರು ಮತ್ತು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅದ್ಧೂರಿಯಾಗಿ ಪೋತ್ನಾಳದಿಂದ 1ನೇ ತಾರೀಕಿಗೆ ಮಾನ್ವಿಗೆ ಬಂದು ಮಾನ್ವಿ ಧ್ಯಾನ ಮಂದಿರದಿಂದ ನಮ್ಮ ಪಾದಯಾತ್ರೆ ಪ್ರಾರಂಭವಾಗಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರ್ತಕ್ಕಂಥ TAPMS ಆವರಣದಲ್ಲಿ ಬಹಿರಂಗ ಸಭೆ ಆಗುತ್ತದೆ. ಅಲ್ಲಿಂದ ತದನಂತರ ಹಳ್ಳಿಗಳ ಮುಖಾಂತರ ನಮ್ಮ ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥ ಹಳ್ಳಿಗಳ ಮುಖಾಂತರ ಅಂದರೆ ಕಾತ್ರಿಕಿ, ದದ್ದಲ್ಲು, ರಬ್ಬಣಕಲ್ಲು ಈ ಮುಖಾಂತರ ಗಿಲ್ಕೆಸ್ಕೂರನ್ನು ಮುಟ್ಟಿ ಅಲ್ಲಿಂದ ಮಂತ್ರಾಲಯಕ್ಕೆ 4ನೇ ತಾರೀಕಿಗೆ ನಮ್ಮ ಪಾದಯಾತ್ರೆ ಕೊನೆಗೊಳ್ಳುತ್ತದೆ 3ನೇ ಹಂತದ್ದು. ಇದು ಮುಖ್ಯವಾಗಿ ಇದರ ಉದ್ದೇಶ ಇಷ್ಟೇ. ಈಗ ಒಂದು ಕಡೆ ನದಿಯ ಮೂಲವನ್ನು ತಪ್ಪಿದ್ದಾವೆ, ಎರಡನೇದಾಗಿ ಬರ್ತಕ್ಕಂಥ ನದಿಯ ನೀರು ಕಲುಷಿತವಾಗಿರ್ತದೆ. ಇವತ್ತೆಲ್ಲ ನೀವು ಮಾಧ್ಯಮದಲ್ಲಿ ನೋಡಿರ್ಬೋದು, ಇವತ್ತೇ ಒಂದು ಪತ್ರಿಕೆಯಲ್ಲಿದೆ, ಸುಮಾರು ನಿನ್ನೆ ಹಳ್ಳದ ನೀರು ಕುಡಿದು ಸುಮಾರು 60 ಕುರಿಗಳು ಸತ್ತಿರೋದನ್ನು ಇವತ್ತು ವರದಿಯಾಗಿದೆ. ಈ ರೀತಿ ಪ್ರತಿಯೊಂದು ಹರಿತಕ್ಕಂಥ ನದಿಯ ನೀರು ನಮ್ಮ ಜೀವಜಲ ಅಂತ ನಾವೇನು ಅಂದ್ಕೊಂತೀವಿ, ಇವತ್ತು ಜೀವಕ್ಕೆ ಖುದ್ದಾಗಿ ಪರಿವರ್ತನೆ ಆಗಿದೆ. ಅದನ್ನೆಲ್ಲ ಪರಿಶುದ್ಧ ಮಾಡಲಿಕ್ಕೆ ಈ ಅಭಿಯಾನ ಜಾಗೃತಿ ಮೂಡಿಸ್ತಕ್ಕಂಥದ್ದು. ಇದು ಬರೀ ಪಾದಯಾತ್ರೆಯಾಗಿ ಇರುವುದಿಲ್ಲ, ಇದು ಮುಂದೆ ಇದನ್ನೆಲ್ಲ ವರದಿಗಳನ್ನು ತಗೊಂಡು ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಪರ್ಯಾಯ ವ್ಯವಸ್ಥೆಗಳಾದಂಥ STPಗಳಾಗಿರ್ಬೋದು, ನದಿಯ ಮೂಲಗಳನ್ನು ಉಳಿಸ್ಲಿಕ್ಕೆ ಏನು ಅಲ್ಲಿ ಇಲ್ಲಿಗಲ್ ಅಂದರೆ ಕಾನೂನು ಪರಿಸರಕ್ಕೆ ಹಾನಿಯಾಗ್ತಕ್ಕಂಥ ರೀತಿಯಲ್ಲಿ ಯೋಜನೆಗಳು ಏನಾಗಿದ್ದಾವೆ ಅವನ್ನೆಲ್ಲ ತಡೆ ಹಿಡಿದು ಇದನ್ನು ಉಳಿಸ್ಲಿಕ್ಕೆ ಈ ಜಾಗೃತಿಯ ಪಾದಯಾತ್ರೆ ಅಭಿಯಾನವನ್ನು ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲರೂ ಬುದ್ಧಿಜೀವಿಗಳು, ಪರಿಸರ ಪ್ರೇಮಿಗಳು, ವಿದ್ಯಾರ್ಥಿಗಳು ಈ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ನಾವು ಬರಡು ಭೂಮಿಯನ್ನು ಕೊಟ್ಟು ನೀರಿಲ್ಲದಂತೆ ಮಾಡಿ ಹೋಗೋದನ್ನು ತಪ್ಪಿಸಲಿಕ್ಕೆ ಇದನ್ನು ಒಂದು ಪರಿವರ್ತನೆ ದಿಶೆಯಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.